ಏನಮ್ಮ ಮನೆ ಇಷ್ಟ ಆಯ್ತಾ? ಮನೇನು ಇಷ್ಟ ಆಯ್ತು, ಬಾಡಿಗೆ ಬೇಡ ಜಾಸ್ತಿ ಆಗೋಯ್ತು, ಮುಂಚೆ ಕಮ್ಮಿ ಮಾಡ್ಕೊಳ್ಳಿ ನೋಡ್ರಮ್ಮ. ಏನೋ ಹೋಗ್ಲಿ, ಸಂಪ್ರದಾಯಸ್ಥ ಕುಟುಂಬದವ್ರು ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಕೊಟ್ಟಿರೋದು, ಇಲ್ಲ ನಾನು ಬಾಡಿಗೆ ಕೊಡ್ತಿರ್ಲಿಲ್ಲ ಅದೇ ಕಾರಣಕ್ಕೂ. ನಮ್ಮದು ಬಹಳ ಸಂಪ್ರದಾಯಸ್ಥ ಕುಟುಂಬ ನಮ್ಮದು. ನಾನು ಇರ್ತೀನೋ ಅಷ್ಟೇ. ಅವಳು ಕಣ್ಣೆತ್ತಿ ಒಬ್ಬರು ನೋಡಿದೋಳಲ್ಲ, ನಾನಾದರೂ ಅಷ್ಟೇ. ಭಾಳ ಚೆನ್ನಾಗಿ ನಾವು ಇಲ್ಲಿ ಗಂಟು ನಾವು ಸಂಪ್ರದಾಯ ಪಾಲನೆ ಮಾಡ್ಕೊ ಬಂದೀವಿ. ನಮ್ಮ ನೋಡ್ರಿ ಗೊತ್ತಾಯ್ತು ನಿಮಗೆ. ನಿಜ ನಿಜ, ಅದಕ್ಕೆ ನಾವು ಯಾರಾದ್ರೂ ಒಂದು ಒಳ್ಳೆ ಸಂಪ್ರದಾಯಸ್ಥ ಕುಟುಂಬದವ್ರಿಗೆ ಬಾಡಿಗೆ ಕೊಡಬೇಕು ಅಂದ್ಬಿಟ್ಟು ಇಷ್ಟು ದಿನ ಕೊಟ್ಟಿದ್ದಿಲ್ಲ. ಸುಮ್ಮನೆ ಕಾಟಿ ಪೋಟಿ ಮುಂಡೆ ನಂಗೆ ತಂದು ಕಟ್ಟಾಕ್ಬಿಟ್ಟು ಯಾರು ಅನ್ಬೋಸರು. ಅದಕ್ಕೆ ಅಂದಾಗೆ ನಿಮ್ಮ ಮಗಳ ಮದುವೆ ಆಗಿದ್ದದ? ಅಮ್ಮ ಮದುವೆ ಆಗೈತೆ. ಯಜಮಾನ್ರು ಏನು ಮಾಡ್ತಾರೆ? ಅವರ ಮಿಲ್ಟ್ರಿ ಇರೋದು ನೋಡಿ, ಮಿಲ್ಟ್ರಿ ಇರೋದ. ಬಿಡಿ, ನಮ್ಗಂತೂ ಭಾಳ ಖುಷಿ ಆಗೋಯ್ತು ನಿಮಗೆ ಮನೆ ಕೊಟ್ಟಿದ್ದು. ದೇಶಕಾಯ ಸೈನಿಕರಾಗಿರೋದಕ್ಕೆ ಭಾಳ ಖುಷಿ ಆಯ್ತದೆ. ನನ್ನ ಮಗಳು ಅಂತೇಳೆ ಮಾತ್ರ ಒಬ್ರು ಸುದ್ದಿಗೆ ಹೋಯ್ಕಿಲ್ಲ, ಒಬ್ರು ಆದಿಗೆ ಹೋಯ್ಕಿಲ್ಲ. 6ಕ್ಕೆ ಹೋದೋಳ, 3ಕ್ಕೆ ಬಂದೋಳ. ಹಂಗೆ ಇರ್ಬೇಕು ಹೆಣ್ಮಕ್ಳು. ಮನೇನ ಇಷ್ಟ ಆಯ್ತಾ ನಿಮಗೆ? ಇಷ್ಟ ಆಯ್ತು ಕಣ್ರ, ಇಷ್ಟ ಆಯ್ತು. ಏನು ಜಾಸ್ತಿ ಮಾತಾಡಕ್ಕಿವಲ್ಲ ನಿಮ್ಮ ಹೆಂಗಸರು? ಸಂಪ್ರದಾಯಸ್ಥ ಮನೆಯಿಂದ ಬಂದಿರೋಳಲ್ವಾ ಅವಳು, ಹಂಗೆ ಅವಳು ಜಾಸ್ತಿ ಮಾತಾಡಕ್ಕಿಲ್ಲ. ನಾನು ಹಾಕಿದ ಗೆರೆ ತಾಟಕ್ಕಿಲ್ಲ. ನೋಡಿದ್ರೆ ನಿಮ್ಮ ಕುಟುಂಬ ಭಾಳ ಖುಷಿ ಆಯ್ತದೆ. ಹಿಂಗಿರ್ಬೇಕು ಮತ್ತೆ. ಆಮೇಲೆ ಮುಖ್ಯವಾದ ವಿಷಯ, 1ನೇ ತಾರೀಕು ಬಾಡಿಗೆ ಬಂದ್ಬಿಡ್ಬೇಕು ಆಯ್ತಾ? ಏನೋ ಅಡ್ವಾನ್ಸ್ನು ಕಮ್ಮಿ ಇಸ್ಕೊಂಡಿವ್ನಿ ಸಂಪ್ರದಾಯಸ್ಥ ಕುಟುಂಬದವರು ಅಂದ್ಬಿಟ್ಟು. ಹಂಗೆ ಅಂದ್ಕೊಂಡು ಬಾಡಿಗೆ ಗಿಡಿಗೆ ಮಾತ್ರ ಲೇಟ್ ಮಾಡಂಗಿಲ್ಲ. 1ನೇ ತಾರೀಕು ನೀವು ಬಾಡಿಗೆ ಕೊಡಲಿಲ್ಲ ಅಂದರೆ 2ನೇ ತಾರೀಕು ಗಂಟು ಮುಟ್ಟ ಕಟ್ತಾ ಇರ್ಬೇಕಾಯ್ತದೆ ಆಯ್ತಾ? ಅದ್ರಲ್ಲಿ ಮಾತ್ರ ಏನು ವ್ಯತ್ಯಾಸ ಇಲ್ಲ. ಅಯ್ಯೋ, ಇದೇನು ಹಿಂಗಂತ ಇದ್ದೀರಿ? ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಅಡ್ಜಸ್ಟ್ ಇಲ್ಲ ಆಯ್ತಾ? ನಾವು ಬಾಡಿಗೆಗೆ ಮನೆ ಕೊಟ್ಟಿರಕ್ಕಿಲ್ವಾ? ಏನು ಪುಕ್ಸಟ್ಟೆ ಕೊಡ್ತೀರಾ ನೀವು? ಅಯ್ಯೋ, ಕೊಡಕ್ಕಾಯ್ತದೆ ಬಿಡಿ, ಬಿಡಿ, ತಲೆಗೆಡ್ಸ್ಕೊಬಿಡಿ, ಕೊಡ್ತೀವಂತೆ. ಮಾತ್ರ ನಾವು ಒಂದು ಮನೆ ಚಂದಂಗೆ ಇರಬೇಕು. ಇರಕ್ಕಾಯ್ತದೆ. ನಮಗೂ ಅದೇ ಇಷ್ಟ. ನಮಗೂ ಯಾಕಪ್ಪಾಗ್ತದೆ, ಯಾರು ಇತ್ತಿಲ್ಲ. ಹೆಂಗೋ ಒಳ್ಳೆ ಬಂದು ಸೇರ್ಕೊಂಡ್ರೆ ಸಂಪ್ರದಾಯಸ್ಥ ಕುಟುಂಬದವರು ಭಾಳ ಖುಷಿ ಆಯ್ತು ನಮಗೂ. ಅಂದಂಗೆ ನಿಮ್ಮ ಹೆಸರೇನು? ನಾವು ಸಂಪ್ರದಾಯಸ್ಥ ಕುಟುಂಬದ ಸದಸ್ಯರು ಅಂತ. ಹೆಸರುಗಳು ಕಟ್ಕೊಂಡಿರು ನೀವು? ಹೆಸರು ಇಲ್ವಾ? ನಮ್ಮ ಹಂಗೇನಾದ್ರು ಜನಗಳಿದಾವ, ಸಂಪ್ರದಾಯಸ್ಥರು ಅಂತಾರೆ. ನೀವು ಯಾರನ್ನಾರು ಕರಿಬೇಕಾದ್ರೆ ಸಂಪ್ರದಾಯಸ್ಥರು ಅಂತಾನೆ ಕರೀರಿ. ಸರಿ ಆಯ್ತು, ಹಂಗೆ ಮಾಡಕ್ಕಾಯ್ತದೆ ಬಿಡಿ, ಹಂಗೆ ಅಂತೀನಿ. ಅಲ್ಲ, ಏನಂಗಲ್ಲು ಬಾಯಿ ಬಿಟ್ಕೊಂಡು ಮಾತಾಡ್ತಿದೆ ಅವ್ರ ನಾಚಿಕಿಲ್ವಾ? ಏನಮ್ಮಿ ಕುತ್ಕಮ್ಮಿ ಬಾಯಿ ಮುಚ್ಕೊಂಡು ಒಂಚೂರು ನಗ್ನಾಗಿತ್ತ ಮಾತಾಡಿದ್ರೆ ಏನೋ ಅಷ್ಟೋ ಕಮ್ಮಿ ಮಾಡ್ತಾರೆ. ಸುಮ್ ಕುತ್ಕೊಂಡು ಹಿಂಗೇನು ಗೊತ್ತು? ಬಾಯಲ್ಲಿ ಮುನ್ನಾಕ ಈಗ ನನ್ನ ಆರ್ಸ್ಕೊಬಿಟ್ಟಿದ್ದು ಇಲ್ಲಿಗೆ. ಈಗ ನಮ್ಮನ್ನ ಇಲ್ಬಿಟ್ಟು ಅವಳನ್ನ ಆರ್ಸ್ಕೊಬಿಟ್ಟೋದಿಗೆ. ನೀನು ಹೊಸ ನ್ಯಾಯ ಬುದ್ಧಿ ಕಲಿ. ಕೇಳಿಸ್ಕೊಂಡ್ರೆ ಸುಮ್ಮನಿರಮ್ಮಿ. ಸಂಪ್ರದಾಯಸ್ಥರು ಕುಟುಂಬದವ್ರು ಅಂತ ಬೇರೆ ಹೇಳ್ಬಿಟ್ಟಿವಿ. ಸುಮ್ಮನೆ ದಡ್ಡಡ್ಗ ಆಡ್ಬೇಡ ನೀನು. ದಡ್ಡಡ್ಗಾಡ ನಾನೆಲ್ಲ, ನೀನು ದಡ್ಡಡ್ಗಾಡ್ತಿರೋದು. ಇಲ್ಲಿ ಸಾಕ್ಬಿಡ್ತೀನಿ ಮರುವಾದಿಯ. ಜಾಸ್ತಿ ಮಾತು ತಾಡಿದ್ರೆ ನೀನು. ನಾನೇನು ಜಾಸ್ತಿ ಮಾತಾಡಿದ್ದೆ ನಿದ್ದಕ್ಕಿಂಗ್ ಗಾಡಿಯ ನೀನು? ಬಿಡವ, ಆಯ್ತು ಹೋಗಿ ಕೆಲ್ಸಕ್ಕೆ. ಕೆಲ್ಸಕ್ಕೆ ಇದೇನಪ್ಪ ಹಿಂಗಂತೀಯ? ಏನು ಕೆಲ್ಸಕ್ಕೆ ಹೋಗ್ದಾನೆ ಕೂತ್ಕೊಂಡಿಯಾ? ಬಾಡಿಗೆ ಕಟ್ಟೋದು ಹೆಂಗೆ? ಮನೆ ಬಂಗ ನಡೆಯೋದು ಹೆಂಗೆ? ನಮ್ಗೆ ನಡಿಯ? ನೀನು ಗಂಡಸು, ನೀನ್ಗೆ ಹಾಕ್ಬೇಕು ಕರ್ಕ ಬಂದನು. ನೀನು ತಂದಾಕ್ಬೇಕು ಹೊರ್ತು ನಾವೆಲ್ಲಿ ತಂದಾಕವ? ನಾವೆಲ್ಲಿ ಹೋಗವ? ಇದೊಳೆ ಸರಿ ಆಯ್ತಪ್ಪ ನಿಂದೊಳೆಯ. ಅವ್ಳು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ನೀನು. ನೋಡಮ್ಮಿ, ನಾನು ಹೊಲ್ದಲ್ಲೇ ನಾನು ಒಂದು ಕೆಲಸ ಮಾಡ್ತಾನಲ್ಲ, ನಾನು ಹಾಳು ಕಾಳು ಕೊಟ್ಕೊಂಡು ಕೆಲಸ ಮಾಡಿಸ್ತಿದ್ದನು ಆಯ್ತಾ? ಈಗ ನಿನ್ನ ಸವಾಸ್ತಿದ್ದ ನಾನು ಬೀದಿಗೆ ಬಂದು ನಿಂತೀವಿ. ಈಗ ಹಂಗೆ ಅಂದ್ಕೊಂಡು ನಾನು ಕೂಲಿ ಪಾಲಿ ಮಾಡಿ ಅಭ್ಯಾಸ ಇಲ್ಲ ನನಗೆ. ಕೂಲಿ ಗಿಲಿ ಕೆಲಸಕ್ಕೆ ಹೋಗಕ್ಕೆ ಕಾಯ್ಕಿಲ್ಲ. ನಾನು ಮನೇಲಿ ಇರ್ತೀನಿ, ನೀವಿಬ್ರು ತಂದಾಕ್ಬೇಕು. ಪರವಾಗಿಲ್ವಲ್ಲ, ನೀನು ಸುಮಾರಾಗೆ ಇದೆಯೇ? ಅಪ್ಪ, ಇದೇನು ಹಿಂಗೆ ಬುದ್ಧಿ ಕಲ್ತಿದ್ದೀನಿ ನೀನು? ಗಂಡಸದ ನೀನು ತಂದಾಕ್ಬೇಕು, ನಾವು ನಿನ್ನ ತಂದಾಕ್ಬೇಕು. ನೀನು ಮನೇಲಿ ಕುತ್ಕೊಂಡು ಏನು ಮಾಡಿಯ ನೀನು? ಮನೇಲಿ ಮನೆ ಒರೆಸ್ಕೊಂಡು, ಬಟ್ಟೆ ಹಾಕ್ಕೊಂಡು, ಪಾತ್ರೆ ಬೆಳಿಕೊಂಡು, ನಿಮಗೆ ಬಂದೊತ್ತಿಗೆ ಓದೋದಕ್ಕೆ ಅಡುಗೆ ಮಾಡ್ಕೊಂಡು ಇರ್ತೀನಿ ಅಷ್ಟೇ. ಅಷ್ಟು ಬಿಟ್ರೆ ನಾನು ಇನ್ಯಾವ ಕೆಲಸರೂ ಮಾಡಕ್ಕಿಲ್ಲ. ನೋಡು, ಇದೆಲ್ಲ ಹಾಕಿಲ್ಲ. ನೀನು ಕೆಲ್ಸಕ್ಕೆ ಹೋಗ್ಬೇಕು, ನಾವು ಹೋಗ್ತೀವಿ. ಆರ್ಕಸ್ಬಿಟ್ಟು ಕೂರ್ಸೋರತ್ತಾನೆ ಮುಂದಿಗೆ ಜೀವನಕ್ಕೆ ಸರಿ ಆಗೋದು. ನೀನು ಒಳ್ಳೆ ಚೆನ್ನಾಗಿದ್ದು ಮಾಡ್ತಿದ್ದಿ, ನೀನು ಚೆನ್ನಾಗಂತಿದೆಯೇ? ಅಲ್ಲ, ನಾವು ಹೊರಗಡೆ ಗಂಡಸರಂಗೆ ಕೆಲಸ ಮಾಡ್ಬೇಕಂತೀವಿ. ನಾವು ಒಳಗೆ ಕ್ವಾಣೆ ಕುತ್ಕೊಂಡು ಹೆಂಗಸರಂಗೆ ಅಡುಗೆ ಮಾಡೋಣಂತೆ. ಎಷ್ಟು ಮಟ್ಟಿಗೆ ಕೇಳ್ತಾವ ನೋಡಿ, ಎಷ್ಟು ಮಟ್ಟಿಗೆ. ಪರವಾಗಿಲ್ಲ, ನೀನು ಸುಮಾರಾಗೆ ಇದೆಯಾ ಕಣ್ಮರೆಯ. ಇವತ್ತು ನಾನು ಯಾವುದೇ ಕಾರಣಕ್ಕೂ ಒಪ್ಪಕ್ಕಿಲ್ಲ. ನೋಡು, ಒಪ್ಪನಿಲ್ಲ ಅಂದರೆ ನನಗೆ ಏನು ಮಾಡಬೇಕು ಅಂತ ಚಂದ ಗೊತ್ತು. ಏನು ಮಾಡಿಯೇ? ಹೋಯ್ತೀನಿ ನಮ್ಮ ಪಟೇಲಪ್ಪನಿಗೆ ಹೋಗ್ಬಿಟ್ಟು 25,000 ರೂಪಾಯಿ ದಂಡ ಕಟ್ಬೇಕಲ್ಲ ಅಂದ್ಬಿಟ್ಟು ಕದ್ದು ಬಂದಿದ್ದೀರಲ್ಲ, ಹೋಗಿಂತವ ಅವ್ರೆ ಅಂತ ಹೇಳು ಸಾಕು. ನಮ್ಮ ಊರಲ್ಲಿ ಎಂಥ ಶಿಕ್ಷೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಬುಂಡೆ ಬೋಡಿಸ್ಬಿಟ್ಟು ಕತ್ತೆ ಮೇಲೆ ಕುಣಿಸ್ಬಿಟ್ಟು ಮೆರವಣಿಗೆ ಮಾಡ್ತಾರೆ, ಗೊತ್ತಾ? ಕತ್ತೆ ಮೇಲೆ ಕುಣಿಸ್ಬಿಟ್ಟು ಮೆರವಣಿಗೆ ಮಾಡೋರು? ಸುಳ್ಳು ಹೇಳ್ತಾ ಇದ್ದೀನಿ ನೀನು. ಇಷ್ಟು ಕೇಳ್ಕೊಂಬಿಟ್ರೆ ಹಂಗೆ ನಿಮ್ಗೆ ಇನ್ನೂ ಭಾಳ ದೊಡ್ಡ ಶಿಕ್ಷೆನೇವೆ ಕೊಡ್ಸ್ಬಿಡ್ತೀನಿ. ನಾನು ಹೋಗ್ಬಿಟ್ಟು ನನ್ನವೇ ಕಿಡ್ನಾಪ್ ಮಾಡ್ಕೊಂಡೋಗಿದ್ರು ಅಂತ ಹೇಳ್ಬಿಡ್ತೀನಿ ನಾನು. ಊರಲ್ಲಿ ಎಷ್ಟು ಕಟ್ನಿಟ್ಟು ಗೊತ್ತಾ ಸಂಪ್ರದಾಯ? ಏನು ಮಾಡೋದು ನಿಮ್ಗೆ? ಬಿಡು, 25,000 ದಂಡ ಕಟ್ಟಕ್ಕೆ ಕಾಸಿಲ್ದಾನೆ ಬಂದಿವಿ. ಇನ್ನೇನು ಮಾಡೋಕ್ಕಾಗದು? ಇವನು ಹೇಳ್ದಂಗೆ ಕೇಳೋಕ್ಕಾಯ್ತದೆ. ಇವ್ನು ಬಾಯಲ್ಲಿ ಮುನ್ನಕ ನೋಡ್ನೆ ನಮಗೆ ಅವಾಜ್ ಹಾಕದೆ ಹೆಂಗಾಗ್ತಾನೆ ಅಂದ್ಬಿಟ್ಟು ನಿನಗೂ ಬುದ್ಧಿ ಇಲ್ಲ ಹಾಕು. ಇವ್ನು ಕರ್ಕೊಬರೋಕೆ ಬಂದಿದ್ದೀವಿ ಜೊತೆಲಿ ಬೇರೆ. ಇವ್ನು ಕಟ್ಕೊಬರ್ಬೇಕಾಗಿತ್ತಾ? ಸುಮ್ಮನಿರು, ಹೊಸ ದಿವಸ ಕಳೀಲಿ ಅತ್ತಾಗೆ ಇದೆಲ್ಲವ ಅಲ್ವಾ? ಏನು ತೀರ್ಮಾನ ಮಾಡ್ಕೊಂಡ್ರಿ? ಆಯ್ತು, ಬರೋದಕ್ಕೆ ಅಚ್ಚುಕಟ್ಟಾಗಿ ಬೆಳಿಕೊಂಡು ತೊಳ್ಕೊಂಡು ಬಟ್ಟೆ ಹಾಕೊಂಡು ಪಾತ್ರೆ ಬೆಳಿಕೊಂಡು ಅಡುಗೆ ಮಾಡ್ಕೊಂಡು ಇರಬೇಕು ಆಯ್ತಾ? ನಾವು ಕೆಲ್ಸಕ್ಕೆ ಹೋಗಿ ಬರ್ತೀವಿ. ಅದೇ ಕೆಲ್ಸಕ್ಕೆ ನೀನು ತರಾವರಿ ಅಡುಗೆ ಮಾಡ್ಕೊಡ್ತೀನಿ ಆಯ್ತಾ? ಸರಿ ಆಯ್ತು, ಹೋಗಿ ಅಡುಗೆ ಮಾಡೋಕು. ಏನು ಇವತ್ತಿನ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ? ಹೋಗಿ ಮಾಡಾಗಿ, ನಾಳೆಕಿನ್ ಮಾಡ್ತೀನಂತೆ. ಸರಿ ಅದೊಂದು ಕಟ್ಬಿಡು. ನೀನು ಈ ಥರದವಂತ ಗೊತ್ತಿತ್ತಿಲ್ಲ. ಹೋಗ್ರಮ್ಮಿ ಮಾಡಗ್ರಮ್ಮಿ ಹೋಗವ. ಆಮೇಲೆ ಸಂಪ್ರದಾಯಸ್ಥರು ಕುಟುಂಬದಿಂದ ಬಂದಿರೋರು ಅಂತ ಹೇಳಿವ್ನಿ
ಹಂಗೆ ಒಂಚೂರು ನೋಡ್ಕೊಳ್ಳಿ ತಗ್ಗಿ ಬಗ್ಗೆ ಆಯ್ತಾ ನೋಡ್ಕೊತೀವತ್ತೆ ಬಿಡು ಅವ್ವ ತಾಯಮ್ಮ ಸುಮ್ನೀರು ಏತ್ನೆ ಮಾಡಬೇಡ ಸುಮ್ನೀರು ಕಂದ ಅಮ್ಮ ಕುತ್ಕಮ್ಮ ಅಲ್ಲ ಮಲಗ್ರ ಬಂದಿತ್ತ ಮುರುವನ್ಗೆ ಮಲಗ್ರ ಬಂದಿತ್ತವ್ವ ಚಿಂದ ಅಂತ ಹೇಳ್ತಿ ಬಿಟ್ಬಿಟ್ಟು ಅಕ್ಕ ಬಂದಂತ ಅವಳನ್ನ ಕರ್ಕೊಂಡು ಹೋಗೋನಲ್ಲ ಅಯ್ಯೋ ಹೋಲಿ ಬಿಡಮ್ಮ ಆಡ್ಬಿದ್ದಿ ಮುಂಡೆ ಮಗ ಅವ್ನ ಬಾಯಿಗೆ ಮನ್ಸೂರಿ ನನಗಂತೂ ಅಮ್ಮ ಭಾಳ ಬೇಜಾರಾಗ್ಬಿಟ್ಟದೆ ಕಣಮ್ಮ ಆಯಿತು ಸುಮ್ನೀರು ನನ್ನವ್ವ ಸುಮ್ನೀರು ಆಯಿತು ಬೇಜಾರು ಮಾಡ್ಕೋಬೇಡ ಇನ್ನೇನು ಮಾಡಿ ಅವ್ವ ಸುಮ್ನೀರು ತಲೆಗೆ ಏಡ್ಸ್ಕೋಬೇಡ ಅಲ್ಲ ಕಣಮ್ಮ ಏನು ಬುದ್ಧಿ ಬೇಡವಮ್ಮ ಬುದ್ಧಿ ಬೇಡವಾ ನಂಗೆ ಬಿಟ್ಬಿಟ್ಟು ಹೋದ್ನಲ್ಲಮ್ಮ ಹಿಂಗೆ ಎಲ್ಲಿ ಹೋಗಿದ್ದಾನೋ ಏನೋ ಅನ್ಕೊಂಡು ಹೊಸಿ ಯತ್ನೆ ಆಯ್ತಲ್ಲ ಕಣಮ್ಮ ಬದುಕಿದಾನೋ ಸತ್ತಿದಾನೋ ಎಲ್ಲಾರು ಹಿಂಗೆ ವಾಡ್ಗಿಡ್ಬಿಟ್ನಲ್ಲ ಅವಮಾನ ತಾಳಕ್ಕಾಗ್ದಾನೆ ಏನು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಿದ್ದಾನೋ ಏನೋ ಅನ್ಕೊಂಡು ಅದೇ ಒಂದು ಹೆದರಿಕೆ ಆಯ್ತದೆ ಕಣಮ್ಮ ನನಗೆ ಅಯ್ಯೋ ಅವ್ನು ಸಾಯನೆಲ್ಲ ಕಂಡು ಕೂತ್ಕೊಂಡು ನಿನ್ನ ಗಂಡ ಮಾನಿಲ್ಲ ಮುರುವದಿಲ್ಲ ನನ್ನ ಮಗನಿಗೆ ಅವನು ಮಾನ ಮುರುವದಿಗೆ ಹಂಚ್ಕೊಂಡು ಸಾಯಕ್ಕೆ ಬೇರೆ ಹೋಯ್ತಿದ್ನ ಸುಮ್ಮನಿರು ಧೈರ್ಯವಾಗಿರು ನೀನು ತಲೆಗೆಡ್ಸ್ಕೋಬೇಡ ಅಯ್ಯೋ ಏನಮ್ಮ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕಣಮ್ಮ ನೀನು ಯಾವಾಗ ಬಂದಮ್ಮ ಊರಿಂದವ ಅಯ್ಯೋ ನಾನು ಈಗ ತಾನೇ ಬಂದೆ ಕಣವ ಆಗಂಗಂದ್ಲು ನನ್ನ ಸಾಸೆ ಹಿಂಗೆ ಹೊಂಟೋಗನೆ ಬಸ್ ಗೋವಿಂದಣ್ಣ ಹೊಂಟೋಗನೆ ಅಂತ ಅಂದ್ಲ ಅಯ್ಯೋ ಹಂಗೇನು ಮೊಲಾಗ್ರ ಬತ್ತವ ಹೋಗೋಣಲ್ಲ ಅಂದ್ಕೊಂಡು ಹಂಗೆ ಬಂದೆ ಕಣವ ಅಯ್ಯೋ ಪಾಪ ಊಟ ಮಾಡ್ದೆ ಇವು ಪಾಪ ಅಕ್ಕ ತಂದು ನಿನ್ನ ಸೊಸೆಗೆ ತಂದು ಕೊಟ್ಟಿತ್ತು ಕಣವ ಊಟ ಮಾಡಕ್ಕೆ ಅಂದ್ಕೊಂಡು ಏನು ಹಿಂಸೆ ಮಾಡಿ ತಿನ್ನಗಂಡು ಬಿಡಕ್ಕಿಲ್ವಲ್ಲ ಏನು ತಿನ್ನು ಅಂದ್ಕೊಂಡು ಹಿಂಸೆ ಮಾಡಿ ತಿನ್ಸ್ಬಿಟ್ಟು ಹೋಯ್ತು ಪಾಪ ಸಮಸ ಹಾಕವ ಅಯ್ಯೋ ಅವಳೆ ಹೇಳೋದು ಕಣವ ಹಿಂಗೆ ಆಗದೆ ಹಿಂಗೆ ಹೊಂಟೋಗನೆ ಏನವ ಅಕ್ಕ ಯತ್ನೆ ಮಾಡ್ತದೆ ಹೋಗತ್ತೆ ಒಂದು ಮಾತು ಹೇಳ್ಬಿಟ್ಟು ಬರೋಗತ್ತೆ ಧೈರ್ಯ ತುಂಬಿಟ್ಟು ಅಂತ ಅಂದ್ಲು ಕಣವ ನನ್ನ ಸೊಸೆ ಅದಕ್ಕೆ ಬಂದೆ ಅಯ್ಯೋ ಏನು ನನಗಂತೂ ಅಮ್ಮ ಕೈ ಕಾಲೇ ಓಡ್ತಿಲ್ಲ ಕಣಮ್ಮ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ ಅಯ್ಯೋ ನನ್ನ ಮಗಳಿಗೆ ಇನ್ನೂ ವಿಷಯ ತಿಳಿಸಿಲ್ಲ ಅವಳು ಏನಂದಳು ಏನು ಗಂಡೇನಂದನು ಅಂದ್ಕೊಂಡು ಅದೇ ಒಂದು ಯತ್ನೆ ಆಗ್ಬಿಟ್ಟದೆ ಕಣಮ್ಮ ನನಗಂತವೇ ಅವ್ಳು ಗಂಡದ್ದೇ ಒಂದು ಯತ್ನೆ ಆಗದೆ ನನ್ನ ಮಗಳಿಗೆ ಕಿರ್ಕೊಳ ಕೊಟ್ಟನು ನಿಮ್ಮ ಅಪ್ಪ ಈ ವಯಸ್ಸಲ್ಲಿ ಹಿಂಗೆ ಓಡೋವನಲ್ಲ ಅಂದ್ಕೊಂಡು ನಿಜವಾಗ್ಲೂ ಅಮ್ಮ ನನಗೆ ನಿಮ್ದು ಏನದೇ ಇಲ್ಲ ಕಣಮ್ಮ ಅವ್ವ ನಾನು ಒಂದು ಮಾತು ಹೇಳ್ತೀನಿ ಕೇಳು ಬೇಜಾರು ಮಾಡ್ಕೋಬೇಡ ನೀನು ಸುಮ್ಮನೀರು ಅವ್ನು ಕಲ್ತಿರೋದಕ್ಕೆ ಅವ್ರು ಅನ್ಭವಿಸ್ತಾರೆ ಸುಮ್ಮನಿರ್ತಾಯಮ್ಮ ನೀನು ಯಾಕೆ ಬೇಜಾರು ಮಾಡ್ಕೊಂಡಿ ನೀನು ಸುಮ್ಮನೀರು ಮಾಡಿದ್ದು ನಾವು ಮಾರಾಯ ಅಂತ ಅನ್ಭವಿಸ್ತಾರೆ ಸುಮ್ಮನೀರು ಬಾ ಮನೆ ಕಡೆಗೆ ತಿರ್ಗಾಡ್ಕೊಂಡು ಹೋಗು ಬವ್ವ ಎದ್ದಿ ಒಂದೇ ತ ಕುತ್ಕೊಂಡು ಯತ್ನೆ ಮಾಡಬೇಡ ಬಾ ಹೋದ್ರೋಯ್ತಾನೆ ಬಾ ಅವ್ನಿಗೆ ಹೇಗೈತೆ ಇಲ್ಲ ನಿನ್ಬಿಟ್ಟು ಬಾಳಕ್ಕೆ ಅದಕ್ಕೆ ಹೋಗೋನೆ ಬಾ ಅವ್ನು ಬಾಯಲ್ಲಿ ಮುನ್ನಾಕ ಅವನ ನಾನು ಇವತ್ತಲ್ಲ ನಾಳೆ ಸರಿಯಾಯ್ತಾನೆ ನನ್ನ ಗಂಡ ಅಂದ್ಕೊಂಡು ನಾನು ಕಾಳು ತೊಳ್ಕೊ ಬಂದೆ ಕಣಮ್ಮ ಇವನಂತೂ ಸರಿಯಾಗಿಲ್ಲಕ್ಕಂತೆ ಬಿಡಮ್ಮ ಇವನು ಸರಿಯಾಗಿಲ್ಲ ಅವ್ನು ಬಾಯಲ್ಲಿ ಮುನ್ನಾಕ ಇವನು ಅವ್ನು ಸರಿಯಾಗ ಮಕ್ಕನೇ ಅಲ್ಲಕತ್ತೆ ಇವನು ಸುಮ್ಮನೆ ನಂಗೆ ಬಟ್ಟೆ ಆಡ್ಬೇಕಷ್ಟೇ ಅಷ್ಟು ಬಿಟ್ರೆ ಇವ್ನು ಸರಿಯಾಗಂತಾನಲ್ಲ ಕಣಮ್ಮ ಮಾತ್ರ ಅವ್ನು ಸರಿ ಆಯ್ತಾನ ಅವ್ನು ಬಾಯಲ್ಲಿ ಮುನ್ನಾಕ ಅವ್ನು ಸರಿನೂ ಹಾಕಿಲ್ಲ ಏನೂ ಇಲ್ಲ ತಲೆಗೆಡ್ಸ್ಕೊಬೇಡ ನೀನು ಸುಮ್ಮನಿರು ಯಾವ್ದ್ರ ಬಗ್ಗೆ ನಿನಗೆ ಯತ್ನೆ ಮಾಡ್ಕೊಂಡು ನಿನ್ನ ಆರೋಗ್ಯ ಯಾಕೆ ಹಾಳು ಮಾಡ್ಕೊಂಡು ಪಾಪ ಮಗಳು ತಾಯಿಲ್ದಂಗೆ ಆಗ್ಬೇಡ ಸುಮ್ಮನಿರ್ತಾಯಿ ನೀನು ಸುಮ್ಕಿರು ಬತ್ತಾನಂತೆ ತೊಡಗಲ್ಲ ಎಲ್ಲ ಆಳ್ಬಿದ್ದು ಹೋದನು ಎಷ್ಟು ದಿವಸ ಇಸ್ಕೊಂಡವ್ರು ಗುಡ್ಸಟ್ಟಿರು ಅವರೇ ಉಗ್ದಿ ಓಡಿಸ್ತಾರೆ ಆಗ ಬತ್ತಾನೆ ಸುಮ್ಮನೆ ಕೂತ್ಕೊ ಯತ್ನೆ ಮಾಡಕ್ಕೆ ಹೋಗಬೇಡ ಎದ್ದು ನಡಿ ಮನೆ ತಕ್ಕೆ ಬವ್ವ ಪಾಪ ಕಳಿಸಿದ್ಲು ಅವಳೆಯ ಗಂಗೆನೆಯ ಕರ್ಕೊಬರೋಗತ್ತೆ ಅವ ಅಂದ್ಬಿಟ್ಟು ಹೇಳಿದ್ಲು ಕಣವ ಅತ್ತೆ ಬಂದೆ ಕಣ ಬಾ ಹೋಗದ ಮನೆ ತಕ್ಕೆ ನಡಿ ಯತ್ನೆ ಮಾಡ್ಕೊಂಡು ಕೂತ್ಕೊಂಡು ಸರ್ ಬರೋಕ್ಕಿಲ್ಲ ನಡಿ ತಾಯಿ ಸರಿ ನಡಿಯಮ್ಮ ನನಗೂ ಇಲ್ಲೇ ಕೂತಿ ಬೇಜಾರಾದಂಗೆ ಆಯಿತು ಬಾ ತಿರ್ಗಾ ಆಡ್ಕೊಂಡು ಬರುವೆ ಬವ್ವ ಬಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.